ಸ್ನೇಹಿತರೆ, ನಾನು ಕೂಡ ಡೈಲಿ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ. ನನ್ನ ಮೊದಲನೇ ಬ್ಲಾಗ್ ಪ್ರಕಾರ ನೀಟಾಗಿ ಔಟ್ಫಿಟ್ ರೆಡಿ ಆಯಿತು. ಒಂದು ನಾರ್ಮಲ್ ಒಂದು ವಾಚ್ ಹಾಕಿದ್ದೀನಿ. ಐರನ್ ಇಲ್ದಲೆ ಆಫೀಸ್ಗೆ ಹೋದ್ರೆ ಸರಿ ಬರಲ್ಲ, ಐರನ್ ಕೂಡ ಆಯಿತು. ನೋಡಿ ಸ್ನೇಹಿತರೆ, 8 ಗಂಟೆಗೆ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ. ಡೈಲಿ 8 ಗಂಟೆಗೆ ಸ್ಟಾರ್ಟ್ ಆಗಿ ನಮ್ಮ ಔಟ್ಫಿಟ್ಟು ಯಾಕೋ ತುಂಬ ಚಳಿ ಇದೆ ಆಚೆಗಡೆ. ಸೊ ಇದ್ರ ಮೇಲೆ ಒಂದು ಪುಲ್ಲೋವರ್ ಹಾಕೊಂಬಿಡೋಣ ಸ್ನೇಹಿತರೆ. ಚಳಿ ಇದ್ದ ಕಾರಣ ಒಂದು ಪುಲ್ಲೋವರ್ ಹಾಕಿದ್ದೀನಿ. ಹೆಂಗಿದೆ ಔಟ್ಫಿಟ್ಟು? ಆ್ಯಸ್ ಯೂಶ್ವಲು ಬೆಳಗ್ಗೆ ಎದ್ದು ಆಚೆ ಹೋಗುವಾಗ ಫೋಟೋಗಳಿಗೆ ನಮಸ್ಕಾರ. ಒಳ್ಳೆಯದಾಗ್ಲಪ್ಪ. ಈ ರೂಟೀನ್ ಪ್ರಕಾರ ತುಳಸಿ ಗಿಡಕ್ಕೆ ನೀರು ಹಾಕೊಂಡು ಆ್ಯಸ್ ಯೂಶ್ವಲ್ ಸ್ನೇಹಿತರೆ, ಡೈಲಿ ಪಾಲಿಶ್, ಶೂಸ್ಗೆ ಪಾಲಿಶ್. ಬಾಗ್ಲು ಲಾಕ್ ಆಯಿತು, ಯಾಕೆಂದರೆ ಮೇಡಮ್ಮು ಬಾಣ ತನಕ ಹೋಗಿದ್ದಾರೆ ಅವ್ರ ತವ್ರ ಮನೆಗೆ. ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಅಪ್ಡೇಟ್ ಮಾಡ್ತಾ ಬರ್ತಾ ಇರ್ತೀನಿ, ನೋಡ್ತಾ ಬನ್ನಿ. ನಮ್ಮ ಪಯಣ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. ನನ್ನ ಗಾಡಿ ಪಾರ್ಕಿಂಗ್ ಹಾಕಿದಾಯಿತು. ನಮ್ಮ ಪಯಣ ಪುನಃ ಸ್ಟಾರ್ಟ್. ಪಯಣ ಬಸ್ ಹತ್ತಿದಾಯಿತು. ಬಸ್ಸಲ್ಲಿ ಜರ್ನಿ ಮಾಡ್ತಾ ಹೋಗ್ತಾ ಇದೆ ಸ್ನೇಹಿತರೆ. ಹಾಗೆ ಇಳಿತಿದ್ದಾಗೆ ಆ್ಯಸ್ ಯೂಶುವಲ್ ತಿಂಡಿ ಆಯಿತು. ಜಾಲಹಳ್ಳಿ ಗೊತ್ತಲ್ವಾ, ಬೆಂಗಳೂರಿಗೆ ಹೋದ್ವಿ, ಪೆಟ್ರೋಲ್ ಹಾಕ್ಸ್ಕೋಬೇಕು. ಶೆಲ್ ಪೆಟ್ರೋಲ್ ಬಂಕಲ್ಲಿ ನಿಂತಿದ್ವಿ. ಅಕ್ಕ ಅದನ್ನು ತೊಗೊಳ್ಳಿ ಇದನ್ನು ತೊಗೊಳ್ಳಿ ಅಂದರು. ಶೆಲ್ಪ ಅಪ್ಲಿಕೇಶನ್ ಇದ್ರೆ ಇದಾಗುತ್ತೆ ಅದಾಗುತ್ತೆ, ನಮ್ಗೆ ಏನು ಬೇಡಕ್ಕ ಅಂಥೇಳಿ ನಮ್ಮ ಪಯಣ ಹಾಗೆ ಸಾಕ್ತಾ ಹೋಯ್ತು. ಬೆಂಗಳೂರು ಹೈವೇಲಿ ಗೊತ್ತಲ್ಲ, ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಆ್ಯಸ್ ಯೂಶುವಲ್ಲು ಅದೇ ಟ್ರಾಫಿಕ್ ಸಮಸ್ಯೆ. ಏನು ಮಾಡೋಕ್ಕಾಗಲ್ಲ, ಜಂಜಾಟದಲ್ಲಿ ಹೋದ್ವಿ. ನಾವು ಹೋಗಿದ್ದು ಇವತ್ತೊಂದು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಹೋದ್ವಿ. ಅಲ್ಲಿ ಹೋಗಿ ಒಂದು ಕಸ್ಟಮರ್ ವಿಸಿಟ್ ಇತ್ತು. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಅವ್ರ ರೆಸಿಡೆನ್ಸ್ ವಿಸಿಟ್ಗೆ ಅಂತ ಹೋದ್ವಿ. ದೊಡ್ಡ ಅಪಾರ್ಟ್ಮೆಂಟ್ಸು. ಅಯ್ಯೋ ಸುಸ್ತಾಗ್ಬಿಟ್ಟಿತ್ತು. ಏನು ಮಾಡ್ತೀರಾ, ಕೆಲಸ ಮಾಡಲೇಬೇಕಾ. ದೊಡ್ಡ ಅಪಾರ್ಟ್ಮೆಂಟ್ಗೆ ಲಿಫ್ಟಲ್ಲಿ ಹೋದ್ವಿ. 13 ಫ್ಲೋರಲ್ಲಿತ್ತು. ಆಫೀಸಿಗೆ ಬಂದರೆ ಹಿಂಗಾಗಿದ್ದೆ ಆಲ್ರೆಡಿ ನಾನು. ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಅಯ್ಯೋ ಕತೆನೇ ಕತೆ. ಏನೂ ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕು. 3 ಗಂಟೆ ನಾನು ಏನು ತಿಂದೆ ಅಂದರೆ 3 ಗಂಟೆಗೆ ಊಟ ಮಾಡೋ ಟೈಮಲ್ಲಿ ಚಿಕ್ಕದಾಗೊಂದು ಪಾನಿಪುರಿ ತಿಂದೆ. ಆ್ಯಸ್ ಯೂಶುವಲ್ ಏನೂ ಮಾಡೋಕ್ಕಾಗಲ್ಲ, ಕೆಲಸದ ಒತ್ತಡ. ಆವಾಗ ಮಾಮೂಲಿ ಇರುತ್ತಲ್ಲ ಸೇಲ್ಸಲ್ಲಿ ಟೀ ಕುಡಿಯೋ ಅಭ್ಯಾಸ. ಸಂಜೆ 6:30 ಆಯಿತು, ಮನೆ ಕಡೆ ಓಡೋ ಟೈಮ್ ಆಯಿತು. ಬಸ್ಸಲ್ಲಿ ಬಂದ್ವಿ. ಬೆಳಗ್ಗೆ ಹೋದಾಗಿದ್ದಾಗಲೂ ನಾನು ಈಚೆ ಬಂದಾಗ ಆಲ್ರೆಡಿ ಕತ್ಲಾಗಿ ಹೋಗಿತ್ತು ಸ್ನೇಹಿತರೆ. ವಿಡಿಯೋದಲ್ಲಿ ತುಂಬ ಮಿಸ್ಟೇಕ್ ಇರ್ಬೋದು. ಫಸ್ಟ್ನೇ ಬ್ಲಾಗ್ ಅಲ್ವಾ ಸ್ನೇಹಿತರೆ, ಹೊಟ್ಟೆಗೆ ಹಾಕೊಳ್ಳಿ, ಕ್ಷಮಿಸ್ಬಿಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ.